ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಒಂದು ಮಹಿಳೆ ಇಡೀ ಜಿಲ್ಲಾಡಳಿತವನ್ನೇ ಒಂದು ರೀತಿ ಗೊಂದಲಕ್ಕೆ ಒಳಪಡಿಸಿ ಪೂರ್ತಿ ಪೊಲೀಸರು IPS ಆಫೀಸರ್ಗಳಿಂದ SP ವರೆಗೆ ಕೆಳಗಿನ ಕಾನ್ಸ್ಟೇಬಲ್ ವರೆಗೆ ಟೆನ್ಷನ್ ಆಗಿ ಹುಡುಕಾಟದಲ್ಲಿ ತೊಡಗಿಸಿ ಅಗ್ನಿಶಾಮಕ ದಳ, ಮುಳುಗು ತಜ್ಞರು, ಡ್ರೋನ್ಗಳು ಆಕೆಯ ಹುಡುಕಾಟಕ್ಕೆ ಬಳಸದಂಥ ಮಾರ್ಗ ಇಲ್ಲ. ಎಲ್ಲ ಮಾರ್ಗಗಳನ್ನು ಬಳಸ್ಕೊಂಡ್ರು. ತಂಡಗಳನ್ನು ರಚನೆ ಮಾಡಲಾಯಿತು ಪೊಲೀಸರದು ಆ ಮಹಿಳೆಯನ್ನು ಹುಡುಕೋದಕ್ಕೆ. ಯಾಕೆಂದರೆ ಮೈ ಮೇಲೆ ಸುಮಾರು 25 ಲಕ್ಷದವರೆಗೆ ಒಡವೆ ಹಾಕ್ಕೊಂಡು ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗ್ತಾಳೆ. ಆಕೆಯ ಆಧಾರ್ ಕಾರ್ಡು ರೋಡಲ್ಲಿ ಸಿಗುತ್ತೆ, ಒಂದು ಕೆರೆ ಪಕ್ಕದಲ್ಲಿ ಆಕೆಯ ಬಟ್ಟೆ ಸಿಗುತ್ತೆ, ಒಳ ಉಡುಪು ಸಿಗುತ್ತೆ, ಬ್ಯಾಗ್ ಸಿಗುತ್ತೆ, ಚಪ್ಪಲಿ ಸಿಗುತ್ತೆ. ಆಕೆ ಮಾತ್ರ ಸಿಗೋದಿಲ್ಲ. ಹುಡುಕ್ಲೇಬೇಕಲ್ಲ. ಹುಡುಕಿದ್ರು 2 ದಿನ ಹುಡುಕಿದ್ರು. ಆದರೆ ಕೊನೆಯಲ್ಲಿ ಆಕೆ ಪತ್ತೆಯಾಗಿದ್ದಂಥ ಜಾಗ ಮತ್ತು ಪರಿಸ್ಥಿತಿ ಇದೆಯಲ್ಲ, ಅದು ಒಂದು ರೀತಿ ಕಾಮಿಡಿ ಆಗಿದ್ದರೂ ಸಹ ಅದಂತಹ ನೀಚ ಕೃತ್ಯ. ಯಾಕೆಂದರೆ ನಾಳೆ ಯಾರಾದರೂ ನಿಜವಾಗ್ಲೂ ಮಿಸ್ಸಿಂಗ್ ಆದಾಗಲೂ ಸಹ ಪೊಲೀಸರು ಗಂಭೀರವಾಗಿ ಪರಿಗಣಿಸದೇ ಇರುವಂಥ ರೀತಿಯಲ್ಲಿ ಒಂದು ಸಬೂಬು ಸಿಗೋದಕ್ಕೆ ಈ ಪ್ರಕರಣ ಒಂದು ಕಾರಣ ಆಗಬಹುದು. ಹಾಗಾಗಿ ಅದೊಂದು ರೀತಿ ನೀಚತನ. ಪರ್ಸ್ನಲ್ ಆಗಿ ಏನಾದರೂ ಮಾಡ್ಕೊಂಡು ಸಾಯ್ಲಿ, ಅಫೇರು, ಲವ್, ಇನ್ನೆಂಥದ ಅವರು ಭಾಳ ಅವ್ರ ಗೋಳು. ಬಟ್ ಇಡೀ ವ್ಯವಸ್ಥೆಯನ್ನು ಬಳಸ್ಕೊಳ್ಳಾಯ್ತಲ್ಲ ಆ ಮಹಿಳೆಗೋಸ್ಕರ, ಅದ್ರ ಬಗ್ಗೆ ಸಿಟ್ಟು ನಮಗೆಲ್ಲ ಇರಬೇಕಾಗತ್ತೆ, ಸರ್ಕಾರಕ್ಕೂ ಇರಬೇಕಾಗತ್ತೆ, ಪೊಲೀಸರಿಗೂ ಇರಬೇಕಾಗತ್ತೆ. ಸೊ ಏನಿದು ಪ್ರಕರಣ? ಯಾರ ಮಹಿಳೆ, ಯಾಕೆ ಹೀಗೆ ಮಾಡಿದ್ಲು, ಮತ್ತು ಆಕೆ ಪತ್ತೆಯಾಗಿದ್ದು ಎಲ್ಲಿ, ಈಗೇನಾಗ್ತಿದೆ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊನ್ನೆ ಫೆಬ್ರವರಿ 12ನೇ ತಾರೀಕು ರಾತ್ರಿ 8 ಗಂಟೆಗೆ ಒಬ್ಬ ವ್ಯಕ್ತಿ ತನ್ನ ಹೆಂಡತಿ ಫೋನ್ ಸ್ವಿಚ್ ಆಫ್ ಆಗಿದೆ, ಆಕೆ ಬೇಲೂರಿಗೆ ಒಂದು ಮದುವೆಗೆ ಹೋಗಿದ್ಲು, ಮೈ ತುಂಬ ಒಡವೆ ಹಾಕೊಂಡಿದ್ಲು, ವಾಪಸ್ ಬರ್ತಿದ್ದೀನಿ ಅಂತ ಫೋನ್ ಮಾಡಿ ಹೇಳಿದ್ಲು, ಬಸ್ ಹತ್ತಿದ್ದೀನಿ ಅಂದ್ಲು, ಕುಣಿಗಲ್ಲಿಗೆ ಬರಬೇಕಿತ್ತು, ಬಂದಿಲ್ಲ ಅಂತ ಹೇಳಿ ಪೊಲೀಸರು ಬಳಿ ಹೋಗ್ತಾನೆ. ಪೊಲೀಸರು ನೋಡೋಣ ಬರಬಹುದು ಬಿಡಿ, ಮದುವೆಗೆ ತಾನೇ ಹೋಗಿರೋದು, ಫೋನ್ ಸ್ವಿಚ್ ಆಫ್ ಆಗಿರಬಹುದು ಏನೋ ಅಂತ ಅಂದ್ಬಿಟ್ಟು ಆವತ್ತಿಗೆ ಇದು ಮಾಡಿದ್ರು. ಬಟ್ ಕುಟುಂಬಸ್ಥರು ಹುಡುಕ್ತಾ ಇದ್ರು. ಮಾರನೇ ದಿನ ಬೆಳಗ್ಗೆಗೂ ಸಹ ಸಿಗಲಿಲ್ಲ. ಅಷ್ಟೊತ್ತಿಗೆ ಒಂದು ಫೋನ್ ಕಾಲ್ ಬರುತ್ತೆ ಗಂಡನಿಗೆ. ಸರ್, ಇಲ್ಲೊಂದು ಆಧಾರ್ ಕಾರ್ಡ್ ಸಿಕ್ಕಿದೆ, ನಾವೆಲ್ಲ ಇಲ್ಲಿ ಪಾದಯಾತ್ರೆ ಹೋಗ್ತಿದ್ವಿ ಧರ್ಮಸ್ಥಳಕ್ಕೆ, ಆಧಾರ್ ಕಾರ್ಡ್ ಸಿಕ್ಕಿದೆ ಕುಣಿಗಲ್ ಬಳಿ ರೋಡಲ್ಲಿ, ನಿಮ್ದೇನಾ ಇದು ಆಧಾರು, ಕಳ್ಕೊಂಡಿದ್ದೀರಾ ನೋಡಿ, ಇದರಲ್ಲಿ ಪ್ರಿಯಾಂಕಾ ಅನ್ನುವಂಥ ಹೆಸರಿದೆ ಅಂತ. ಸೊ ಕಾಣೆಯಾಗಿರುವ ಮಹಿಳೆ ಪ್ರಿಯಾಂಕನೇ. ಸೊ ಗಂಡ ಟೆನ್ಷನ್ ಆಗ್ತಾನೆ, ಆಧಾರ್ ಕಾರ್ಡ್ ಸಿಕ್ತು ಅಂತ. ಅದು ಪೊಲೀಸರಿಗೆ ತಿಳಿಸಿದ ತಕ್ಷಣ ಪೊಲೀಸರು ಸಹ ಗಂಭೀರವಾಗಿ ಈಗ ತೊಡಗಿಸ್ಕೊಳ್ಳೇಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಪೊಲೀಸರು ತೊಡಗಿಸ್ಕೊಳ್ತಾರೆ. ಆಲ್ರೆಡಿ ಕುಟುಂಬಸ್ಥರು ಒಂದು ರೌಂಡ್ ಹುಡುಕಾಡಿದ್ದಾರೆ, ಏನೂ ಸಿಗಲಿಲ್ಲ. ಬಟ್ ಪೊಲೀಸರು ಹುಡುಕಾಟ ರೀತಿ ಬೇರೆ ಇರುತ್ತೆ, ಹುಡುಕಾಡೋದಕ್ಕೆ ಶುರು ಮಾಡಿದ್ರು. ಕುಣಿಗಲ್ನಲ್ಲಿರುವಂತಹ ಕಲ್ಕೆರೆ ಅನ್ನುವಂಥ ಒಂದು ಕೆರೆ, ಆ ಕೆರೆಯ ಪಕ್ಕದಲ್ಲಿ ಒಂದೊಂದೇ ವಸ್ತುಗಳು ಸ್ವಲ್ಪ ದೂರದಲ್ಲಿ ಸಿಗೋದಕ್ಕೆ ಶುರು ಮಾಡ್ತು. ಮೊದಲಿಗೆ ಚಪ್ಪಲಿ ಸಿಗುತ್ತೆ, ಆಕೆಯ ಬಟ್ಟೆಗಳು ಸಿಗ್ತವೆ, ಆಕೆಯ ಒಳ ಉಡುಪು ಸಿಗುತ್ತೆ, ಆಕೆಯ ಬ್ಯಾಗ್ ಸಿಗುತ್ತೆ. ಹೀಗೆ ಒಂದೇ ಕಡೆ ಸಿಗ್ಲಿಲ್ಲ, ಒಂದಷ್ಟು ದೂರದಲ್ಲಿ ಸಿಕ್ಕು. ಪೊಲೀಸರು ಬೆಚ್ಚಿ ಬಿದ್ದೋದ್ರು. ಒಂದು, ಪೊಲೀಸರು ಅವರ ದೂರು ಕೊಡಕ್ಕೆ ಬಂದ ತಕ್ಷಣನೇ ಸ್ಪಂದಿಸಲಿಲ್ಲ ಅನ್ನುವಂತಹ ಆರೋಪಗಳು ಕೇಳಿ ಶುರುವಾಯಿತು. ಕುಟುಂಬಸ್ಥರು ಪೊಲೀಸರ ಮೇಲೆ ಆರೋಪ ಮಾಡೋಕೆ ಶುರು ಮಾಡಿದ್ರು. ನಿನ್ನೆ ರಾತ್ರಿ ನಾವು ಕಂಪ್ಲೇಂಟ್ ಕೊಟ್ಟ ತಕ್ಷಣನೇ ಪೊಲೀಸರು ಅಲರ್ಟ್ ಆಗಿದ್ದಿದ್ರೆ ಇಂತಹ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಕುಟುಂಬಸ್ಥರು, ಗಂಡ ಎಲ್ಲರೂ ಹೇಳ್ತಾ ಇದ್ದಿದ್ದು ಒಡವೆಗೋಸ್ಕರ ಯಾರೋ ಆ ಮಹಿಳೆಯನ್ನ ಅಪಹರಿಸಿದ್ದಾರೆ. ಮತ್ತು ಈ ಬಟ್ಟೆಗಳೆಲ್ಲ ಬಿದ್ದಿರೋದು ನೋಡಿದ್ರೆ ಅತ್ಯಾಚಾರ ಸಹ ಮಾಡಿ ಕೊಂದು ಕೆರೆಗೆ ಹಾಕ್ಬಿಟ್ಟಿದ್ದಾರೆ ಅಂತ. ಎಲ್ಲ ಕ್ಲೂಗಳು ಅದೇ ರೀತಿ ಇತ್ತು, ಎಲ್ಲ ಕ್ಲೂಗಳು ಅದೇ ರೀತಿ ಇತ್ತು. ಆಕೆ ಮದುವೆಗೆ ಹೋಗಿದ್ಲು, ಇಲ್ಲಿ ತನ್ನ ತವರೂರು ಹುಟ್ಟೂರಲ್ಲಿ ಒಂದು ಮದುವೆ ಅಂತ ಹೋಗಿರೋದು. ಆ ಮದುವೆ ಮುಗಿಸ್ಕೊಂಡು ಸೀದಾ ತನ್ನ ತಾಯಿ ಮನೆಗೆ ಹೋಗಿದ್ದಾಳೆ. ತಾಯಿನೇ ಬಂದು ಬೇಲೂರಲ್ಲಿ ಬಸ್ ಹತ್ತಿಸಿರೋದು. ಬೇಲೂರಲ್ಲೇ ಮದುವೆಗೆ ಹೋಗಿದ್ದು ತಾಯಿ ಬಂದು ಬೇಲೂರು ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತಿಸಿರೋದು. ಬಸ್ ಹತ್ತಿದ ನಂತರವೂ ಸಹ ತನ್ನ ಚಿಕ್ಕಮ್ಮನಿಗೆ ಫೋನ್ ಮಾಡಿ, ಪರಿಚಯದವರೊಬ್ಬರು ಸಿಕ್ಕಿದ್ದಾರೆ, ಅವ್ರ ಜೊತೆಲೆ ಬರ್ತಾ ಇದ್ದೀನಿ, ಬಸ್ಸಲ್ಲಿದ್ದೀನಿ ಅಂತ ಸಹ ಹೇಳಿದಾಳೆ ಆ ಮಹಿಳೆ. ಮನೆಗೂ ಫೋನ್ ಮಾಡಿ ಹೇಳಿದಾಳೆ, ಬಸ್ ಹತ್ತಿಸಾಯ್ತು, ಅಮ್ಮ ಬಸ್ ಹತ್ತಿಸಿದ್ದಾರೆ, ನಾನು ಬರ್ತಿದ್ದೀನಿ ಅಂತ. 8 ಗಂಟೆ ಮೇಲೆ ರಾತ್ರಿ ಮನೆಗೆ ಬರಬೇಕಾದಂತಹ ಸಮಯಕ್ಕೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಸೊ ಈಗ ಪೊಲೀಸರಿಗೆ ಟೆನ್ಷನ್ನು, ನಾವು ಟೈಮು ಕರೆಕ್ಟಾಗಿ ಸ್ಪಂದಿಸಲಿಲ್ಲ ಅನ್ನೋ ಆರೋಪ ಒಂದು ಕಡೆ ಬರುತ್ತೆ ಅಂತ. ಇನ್ನೊಂದು ಟೆನ್ಷನ್ ಆದರೆ ಇಂತಹದ್ದೊಂದು ಘಟನೆ ನಡೆದೋಯ್ತಲ್ಲ,
ಜನರಲ್ಲಿ ಸಾಕಷ್ಟು ಭೀತಿ ಉಂಟಾಗುತ್ತೆ. ಈಗ ಚಿನ್ನದ ಬೆಲೆ ಇರೋ ರೇಟಿಗೆ ಈ ಚಿನ್ನ ಹಾಕೊಂಡು ಓಡಾಡಿದ್ರೆ ಈ ರೀತಿ ಗತಿ ಬಂದ್ಬಿಡಬಹುದು ಅನ್ನೋ ಭಯ ಎಲ್ಲವೂ ಸಹ ಬರೋದಕ್ಕೆ ಶುರುವಾಯಿತು. ಪೊಲೀಸರು ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರೆಲ್ಲ ಇಳಿಬೇಕಾಯ್ತು. SP ಸಹ ಬಂದ್ಬಿಟ್ರು. SP DYSPಗಳು ಯಾರು ಸರ್ಕಲಿಂದ ಹಿಡಿದು ಪ್ರತಿಯೊಬ್ಬರು ಆ ಕೆರೆನ ಹುಡ್ಕಾಡೋದಕ್ಕೆ ಶುರು ಮಾಡಿದ್ರು. ಮೊದಲು ಅಗ್ನಿಶಾಮಕ ದಳದವ್ರನ್ನ ಕರೆಸಿದ್ರು. ಅವರು ಬೋಟ್ ಹಾಕೊಂಡು ಪಾಪ ಹುಡುಕಿದ್ದು ಇಡೀ ದಿನ, ಇಡೀ ದಿನ ಹುಡುಕಿದ್ದಾರೆ, ಆಗ್ಲಿಲ್ಲ. ಮಾರನೇ ದಿನ ಮತ್ತೆ ಹುಡುಕಾಟ. ಸರಿ, ಹೀಗೆ ಇದು ಆ ರೀತಿ ಆಗಲ್ಲ ಅಂದ್ಬಿಟ್ಟು ಈಶ್ವರ್ ಮಲ್ಪೆ ಮುಳುಗು ತಜ್ಞರು ಅವ್ರ ತಂಡನ ಕರೆಸಿದ್ರು, ಬನ್ನಿ ಇಲ್ಲಿ ಹುಡುಕ್ಬೇಕು ಅಂತ. ಅವರು ಪಾಪ ಮುಳುಗಿ ಎಲ್ಲ ಹುಡುಕಿದ್ರು. ಸರಿ, ಡ್ರೋನ್ಗಳನ್ನ ಹಾರಿಸಿದ್ರು. ಕಾಡಿನ ಮಧ್ಯೆ ಆ ಕೆರೆ ಸುತ್ತಮುತ್ತ ಎಲ್ಲಾದ್ರೂ ಹೆಣ ಬಿಸಾಕಿದಾರ, ಏನಾದ್ರೂ ಕುರುಹು ಸಿಗುತ್ತಾ ಅಂತ. ಈ ಕಡೆ 2-3 ತಂಡಗಳನ್ನ ಮಾಡಿ ಆಕೆಯ ಫೋನ್ ರೆಕಾರ್ಡ್ಸು, ಸಿಗ್ನಲ್ಲು, ಟವರು ಅದನ್ನು ನೋಡೋದಕ್ಕೆ ಒಂದು ತಂಡ. ಅವರು ಫುಲ್ ಬಿಸಿ. ಅವರು ಹುಡುಕ್ತಿದ್ದಾರೆ, ಏನೂ ಸಿಗ್ತಿಲ್ಲ. ಯಾಕಂದ್ರೆ ಆ ಮಹಿಳೆ ಫೋನ್ ಮಾಡಿರೋದ್ರಲ್ಲಿ ಎಲ್ಲರೂ ಸಂಬಂಧಿಕರೇ ಇದ್ದಾರೆ. ಮತ್ತೆ ಆ ಫೋನ್ ಕರೆಕ್ಟಾಗಿ ಅಲ್ಲಿ ಕಟ್ ಆಗಿದೆ, ಆ ಲೊಕೇಶನ್ಗೆ ಬಂದು ಕಟ್ ಆಗಿದೆ. ಇನ್ನು CCTV ಹುಡುಕೋಣ ಅಂದ್ರೆ ಆ ಬಸ್ ಸ್ಟ್ಯಾಂಡ್, ಅದು ಕುಣಿಗಲ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮಾತ್ರ ಫೈನಲ್ ಆಗಿ ಆಕೆ ಕಂಡಿರೋದು. ಆ ನಂತರ CCTVಗಳೇ ನೆಟ್ಟಿಗಿಲ್ಲ ಎಲ್ಲೂ. ಹಳ್ಳಿ ಗ್ರಾಮಾಂತರ ಪ್ರದೇಶ, CCTVಗಳು ಹೆಚ್ಚಾಗಿರಲ್ಲ. ತಲೆ ಕೆಟ್ಟೋಯ್ತು. ದೊಡ್ಡ ಮಟ್ಟದಲ್ಲಿ ಎಲ್ಲ ನಿರ್ಧಾರ ಮಾಡ್ಕೊಂಡಿದ್ದು. ಗಂಡ ಬೇರೆ ಕಣ್ಣೀರು ಹಾಕೊಂಡು ಮೀಡಿಯಾದವರು ಸಹ ಪೊಲೀಸರನ್ನು ಕುಟುಂಬಸ್ಥರು ಆರೋಪ ಮಾಡ್ತಿರೋದನ್ನು ತೋರಿಸಿ ಮೀಡಿಯಾದವರು ಪೊಲೀಸರ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ರು. ಪೊಲೀಸರು ತಕ್ಷಣಕ್ಕೆ ಸ್ಪಂದಿಸಲಿಲ್ಲ. ಒಂದು ರಾತ್ರಿ ಬಿಟ್ರು. ಎಲ್ಲ ಆಯ್ತು, ಪೊಲೀಸರು ಮಾಡಿದ್ರು. ಹೇಗೋ ಒಂದೇ ಒಂದು ಕ್ಲೂ ಪೊಲೀಸರಿಗೆ ಕೊನೆಗೂ ಸಿಕ್ಬಿಡ್ತು. ಯಾವುದೋ ಒಂದು ಬೈಕಲ್ಲಿ ಮಹಿಳೆ ಹೋಗ್ತಾ ಇರೋದು ಕಂಡು ಬಂತು. ಆ ಬೈಕು, ಆ ಮೊಬೈಲ್ ಟವರು ಅವ್ರದೇ ರೀತಿಯಾದ ಟೆಕ್ನಾಲಜಿಯನ್ನು ಫಾಲೋ ಮಾಡಿಕೊಂಡು ಸೀದಾ ಒಂದು ಮನೆಗೆ ಹೋಗಿದ್ದಾರೆ. ಆ ಮನೆ ಡೇವಿಡ್ ಅನ್ನುವಂಥ ಒಬ್ಬನ ಮನೆ. ಅದು ಆತ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಮ್ಯಾನೇಜರ್ ಆಗಿ. ಈಕೇನು ಅದೇ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋದು. ಬಾಗಿಲು ತಟ್ಟಿದ್ರೆ ಇಬ್ಬರು ನೆಮ್ಮದಿಯಾಗಿ ನಿದ್ದೆಯಿಂದ ಎದ್ದು ಬರ್ತಿದ್ದಾರೆ, ನೆಮ್ಮದಿಯಾಗಿ, ಏನು ಟೆನ್ಷನ್ ಇಲ್ಲ. ಇಡೀ ರಾಜ್ಯಕ್ಕೆ ಟೆನ್ಷನ್ ಕೊಟ್ಟು, ಇಡೀ ಪೊಲೀಸರಿಗೆ ಟೆನ್ಷನ್ ಕೊಟ್ಟು, ಆ ಕಡೆ ಅಗ್ನಿಶಾಮಕ ದಳದವರು, ಮುಳುಗು ತಜ್ಞರು, ಜಿಲ್ಲಾಡಳಿತ, ಎಲ್ಲ ಮಾಧ್ಯಮದವರು ನಿದ್ದೆ ಮಾಡಿಲ್ಲ. ಕೆರೆ ಪಕ್ಕದಲ್ಲೇ ಕ್ಯಾಮ್ರಾ ಇಟ್ಕೊಂಡು ಕೂತವ್ರು ಪಾಪ ಅವರು. ಯಾರಿಗೂ ನಿದ್ದೆ ಇಲ್ಲ, ಪೊಲೀಸರಿಗೂ 2 ದಿನ ನಿದ್ದೆ ಇಲ್ಲ. ಹುಡುಕಿದ್ದು ರೂಮಿಂದ ಬರ್ತವ್ರಿಬ್ರು. ಅಲ್ಲಿಂದ ಕರ್ಕೊಂಡೋಗಿ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗಿದ್ದಾರೆ. ಆಮೇಲೆ ಈಗ ಬರ್ತಿರುವಂಥ ಮಾಹಿತಿ ಅಂದರೆ, ಮಹಾತಾಯಿ ಮತ್ತು ಆ ಡೇವಿಡ್ ಅನ್ನುವಂಥವನು ಗಂಡನಿಗೂ ಪರಿಚಯ ಅಂತೆ. ಇಬ್ಬರಿಗೂ ಲವ್ವಿ ಡವ್ವಿ. ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಚಿನ್ನಾಭರಣ ಎಲ್ಲ ತಗೊಂಡು, ಆತ ಬಿಹಾರ ಮೂಲದವನಂತೆ, ಬಿಹಾರಕ್ಕೆ ಓಡೋಗ್ಬಿಡ್ಬೇಕು. ಕೈ ತುಂಬ ಚಿನ್ನ ತಗೊಂಡು, ಒಳ್ಳೆ ರೇಟ್ ಇದೆ ಚಿನ್ನದ್ದು, ಸೆಟ್ಲ್ ಆಗ್ಬಿಡ್ಬೇಕು ಅಲ್ಲಿ ಹೋಗಿ ಅಂತ. ಇಲ್ಲೊಂದು ಮಗ ಇದ್ದಾನೆ, ಗಂಡ ಇದ್ದಾನೆ. ಸೊ ಆ ಪ್ಲ್ಯಾನ್ ಮಾಡಿಕೊಂಡು, ಇದು ಸತ್ತು ಹೋಗಿದ್ದಾಳೆ ಅಂತ ಫಿಕ್ಸ್ ಆಗ್ಬಿಟ್ರೆ ಆಮೇಲೆ ನನ್ನನ್ನು ಹುಡುಕಾಟ ಮಾಡೋದೇ ನಿಲ್ಲಿಸ್ಬಿಡ್ತಾರೆ. ಅದಕ್ಕೊಂದು ಪ್ಲ್ಯಾನ್ ಮಾಡಬೇಕಲ್ಲ. ಹಾಗಾಗಿ ಆಧಾರ್ ಒಂದು ಕಡೆ ಬಿಸಾಕಿ, ಬಟ್ಟೆಗಳು ಒಂದು ಕಡೆ ಬಿಸಾಕಿ, ಇನ್ನೊಂದು ಕಡೆ ಬಿಸಾಕಿ, ಬಟ್ಟೆ ಇನ್ನೊಂದು ಜೊತೆ ಎಕ್ಸ್ಟ್ರಾ ಇಟ್ಕೊಂಡಿದ್ಲಂತೆ. ಅದನ್ನು ಹಾಕ್ಕೊಂಡು ಆ ಬಟ್ಟೆ ಹಾಕ್ಕೊಂಡು ಹೋಗಿರೋದು ಎಲ್ಲ ಆಕೆ ಮತ್ತು ಅವನು ಡೇವಿಡು ಅದರಲ್ಲಿ ಪ್ಲಾನಿಂಗಲ್ಲಿ ಇದ್ದೇ ಇರ್ತಾನೆ. ಅವ್ರ ಪ್ಲ್ಯಾನ್ ಏನು ಅಂದರೆ, ಇಲ್ಲ ಸತ್ತು ಹೋಗಿದ್ದಾಳೆ ಅಂತ ಫಿಕ್ಸ್ ಆಗ್ಬಿಡ್ಬೇಕು, ಹೆಣ ಸಿಕ್ಕಿಲ್ಲ, ಸತ್ತು ಹೋಗಿದ್ದಾಳೆ, ಆಮೇಲೆ ಹುಡುಕಾಟನೇ ನಿಂತು ಹೋಗುತ್ತೆ ಅಂತ, ಆಮೇಲೆ ನೆಮ್ಮದಿಯಾಗಿ ನಾವೆಲ್ಲ ಸೆಟ್ಲ್ ಆಗ್ಬಿಡ್ಬೋದು ಅನ್ನೋದು ಅವ್ರ ಲೆಕ್ಕಾಚಾರ. ಆ ಲೆಕ್ಕಾಚಾರದ ಪ್ರಕಾರನೇ ಮತ್ತು ಎಷ್ಟು ಮುಂದಾಲೋಚನೆ ಅಂದರೆ, ಆ ಮಹಿಳೆ ಪ್ರಿಯಾಂಕಾದು ಯಾವಾಗಲೂ ದಿಢೀರಂತ ಆ ರೀತಿ ಕೆರೆ ಹತ್ರ ಬಟ್ಟೆ ಬಿಟ್ಟು ಹೋಗ್ಬಿಟ್ರೆ ಅಥವಾ ಇನ್ನೇನೋ ಮಾಡಿದ್ರೆ, ಒಡವೆ ತಗೊಂಡು ಹೋಗ್ಬಿಟ್ರೆ ಅನುಮಾನಗಳು ಬರ್ತಾವಲ್ಲ. ಮದುವೆ ಅಥವಾ ಈ ಥರದ್ದು ಏನಾದ್ರು ಸಮಾರಂಭ ಬರಲಿ ಅಂತಲೇ ಕಾಯ್ತಿದ್ಲಂತೆ. ಒಡವೆ ಹಾಕ್ಕೊಂಡು ಹೋಗ್ತಿದ್ರೆ ಮನೆಯಿಂದ ಹೊರಗಡೆಗೆ ಯಾರೂ ಪ್ರಶ್ನೆ ಮಾಡಲ್ಲ. ಮದುವೆಗೆ ತಾನೆ ಒಡವೆ ಹಾಕ್ಕೊಂಡು ಹೋಗೋದು ಮಾಮೂಲಿ. ಒಟ್ಟು ಇದ್ದು ಒಡವೆ ಎಲ್ಲ ಹಾಕೊಂಡ್ಬಿಟ್ಟಿದ್ದಾಳೆ. ಇದ್ದು ಹಾಕ್ಕೊಂಡು ಹೋಗಿರೋದು ಬೇಲೂರಿಗೆ. ನೋಡಿದ್ರೆ ಈಗ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ. ಕಸ್ಟಡಿ ಅಂದರೆ ಅವ್ರ ಮೇಲೆ ಏನು ಕೇಸ್ ಹಾಕ್ತೀರಿ? ಆಕೆ ಅಪರಾಧ ಏನು ಅಂತ ಹಾಕೋಕ್ಕಾಗತ್ತೆ? ಏನು ಹಾಕಾಗಲ್ಲ. ವಯಸ್ಕರಿಬ್ಬರು ಒಂದು ರೂಮಲ್ಲಿದ್ದರು, ಅದಕ್ಕೂ ಕೇಸ್ ಹಾಕೋಕ್ಕಾಗಲ್ಲ. ಇನ್ನು ಆಕೆ ನಾನೇನು ಮಾಡಿದೆ, ನೀವೇ ಟೆನ್ಷನ್ ಆಗಿ ಹುಡ್ಕಿದ್ರೆ ನಾನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ರೆ ಮುಗೀತು ಕತೆ. ಬಟ್ ಪೊಲೀಸರು ಇಷ್ಟು 2 ರಾತ್ರಿ 2 ದಿನ ನಿದ್ದೆಗೆಟ್ಟು ಕೆಲಸ ಮಾಡಿದಾರಲ್ಲ, ಇಷ್ಟೆಲ್ಲ ವ್ಯವಸ್ಥೆ ಬಳಕೆ ಆಗಿದೆಯಲ್ಲ, ಡ್ರೋನ್ ಸಮೇತ ಹಾರಿಸಿದ್ರಲ್ಲ ಪಾಪ. ಇದಕ್ಕೇನು ಅಂದರೆ ಏನು ಇರ್ಲಿಕ್ಕಿಲ್ಲ ಅನ್ಸುತ್ತೆ. ಬಟ್ ಅದೇ
ಸಿಟ್ಟಲ್ಲಿ ಚೆನ್ನಾಗಿ ಬೈದ್ಬಿಟ್ಟು ಅಥವಾ ಪೊಲೀಸರು ಅವ್ರದ್ದು ಏನೋ ಒಂದು ಟ್ರೀಟ್ಮೆಂಟ್ ಏನಾದ್ರು ಸಣ್ಣದಾಗಿ ಕೊಡಬಹುದೇನೋ ಗೊತ್ತಿಲ್ಲ. ಬಟ್ ಈ ಮಹಾತಾಯಿ ಈ ರೀತಿ ಮಾಡ್ತಾಳೆ ಅಂತ ಕುಟುಂಬದಲ್ಲಿ ಯಾರಿಗೂ ನಂಬಿಕೆ ಇಲ್ಲ. ಪ್ರತಿಯೊಬ್ಬರು ಅನ್ಕೊಂಡಿದ್ದು ರೇಪ್ ಮಾಡಿ ಕೊಂದಾಕ್ಬಿಟ್ಟಿದ್ದಾರೆ ಅಮಾಯಕಿನ ಅಂತ. ಹಾಗಾದ್ರೆ ಯಾಕೆ ಆ ರೂಮಲ್ಲಿ ಸೆಟ್ಲ್ ಆಗಿದ್ರು, ತಕ್ಷಣ ಓಡೋಗ್ಲಿಲ್ಲ? ಅದು ಮಾತ್ರ ಇಲ್ಲಿಯವರೆಗೆ ಗೊತ್ತಾಗಿಲ್ಲ. ಅದು ಮುಂದೆ ಗೊತ್ತಾಗಬೇಕು. ಈಗೇನೋ ವಿಚಾರಣೆ ನಡೆಸ್ತಿದ್ದಾರಂತೆ. ವಿಚಾರಣೆಯಲ್ಲಿ ಅದು ಆಕೆನೇ ಹೇಳಿದ್ರೆ ಸರಿ, ಯಾಕೆ ತಕ್ಷಣಕ್ಕೆ ಓಡೋಗ್ಲಿಲ್ಲ ಇಬ್ರು ಬಿಹಾರಕ್ಕೆ ಅಥವಾ ಬೇರೆ ಎಲ್ಲಾದರೂ ಅಲ್ಲೇ ಇದ್ರು, ಆ ಊರಲ್ಲೇ ಇದ್ರು, ಗೊತ್ತಿಲ್ಲ. ಅದು ಮಾತ್ರ ಗೊತ್ತಾಗಬೇಕಾಗಿದೆ. ಇಲ್ಲಿಯವರೆಗೆ ಬಂದಿರೋದು ಇಷ್ಟು ಮಾಹಿತಿ ಅಷ್ಟೇ. ಸೊ ಇದಿಷ್ಟು ಹಾಸನದ ಪ್ರಿಯಾಂಕಾ ಬೇಲೂರು ಒಂದು ತಕ ಅಂತ ಇಡೀ ರಾಜ್ಯ ಚರ್ಚೆ ಮಾಡುವ ರೀತಿಯಲ್ಲಿ ಆದಂತಹ ಪ್ರಕರಣ. ಮತ್ತು ಕೊನೆಯಲ್ಲಿ ನೋಡಿದ್ರೆ ಒಂದು ರೀತಿ ಕಾಮಿಡಿ, ಬಟ್ ತುಂಬ ಸೀರಿಯಸ್ಸು. ಯಾಕೆಂದರೆ ನಾನು ಆರಂಭದಲ್ಲಿ ಹೇಳ್ದಂಗೆ ನೆಕ್ಸ್ಟ್ ಯಾರಾದರೂ ಸೀರಿಯಸ್ ಆಗಿ ಮಿಸ್ಸಿಂಗ್ ಆದಾಗಲೂ ಸಹ, ಆಲ್ರೆಡಿ ಪೊಲೀಸರ ಮೇಲೆ ಆರೋಪ ಇರೋದೇನು ಅಂದರೆ, ಯಾರಾದರೂ ಮಿಸ್ಸಿಂಗ್ ಮಹಿಳೆಯರು ಹೆಣ್ಣುಮಕ್ಕಳು ಮಿಸ್ಸಿಂಗ್ ಆಗಿ ಹೋಗಿದ್ದಾರೆ ಅಂದರೆ ಅವರು ಆರಂಭದಲ್ಲಿ ವೆಯ್ಟ್ ಮಾಡಿರಿ ಬರ್ತಾರೆ ಅಂತ ಹೇಳೋದು, ಅಥವಾ ಸ್ವಲ್ಪ ಇರಿಟೇಟ್ ಮಾಡಿದ ತಕ್ಷಣ ಯಾವನ ಜೊತೆ ಓಡೋದ್ಲ ಬಿಡ್ರಿ ಅನ್ನೋದು ಇರುತ್ತೆ. ಅಂತಹದಕ್ಕೆ ಇದು ಒಂದು ಎಕ್ಸಾಂಪಲ್ ಆಗಿ ಸೆಟ್ ಆಗ್ಬಿಟ್ರೆ ಕೆಲವು ಪೊಲೀಸರಿಗೆ ಇದೇ ಒಂದು ನೆಪ ಆದರೂ ಆಗ್ಬೋದು. ಮೊನ್ನೆ ನೋಡಿಲ್ವೇನ್ರಿ ಅವಳು ಯಾವಳು ಅಷ್ಟು ಕಾಟ ಕೊಟ್ಬಿಟ್ಟು ಅಲ್ಲಿ ಅವನ ಜೊತೆನೇ ಮಲಗಿದ್ಲು ಅಂತ ಡೈಲಾಗ್ ಹೊಡೆದು ಬಿಡ್ತಾರೆ. ಆ ಸಾಧ್ಯತೆ ಇರುತ್ತೆ, ಅಷ್ಟು ಇನ್ನೇನಿಲ್ಲ. ಸೊ ಇದಿಷ್ಟು ಆ ಪ್ರಕರಣದ ಇಲ್ಲಿಯವರೆಗಿನ ವಿವರಗಳು. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.